ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ಉಗ್ರರು ನಮ್ಮ ದೇಶಕ್ಕೆ ಎಷ್ಟು ಮಾರಕ ಅಂದರೆ ತುಂಬ ಮಾರಕ. ನಮ್ಮ ದೇಶದ ಅರ್ಥವ್ಯವಸ್ಥೆಯನ್ನು, ನಮ್ಮ ದೇಶದ ಅಭಿವೃದ್ಧಿಯನ್ನು, ನಮ್ಮ ದೇಶದ ಮಕ್ಕಳ ಭವಿಷ್ಯವನ್ನು, ನಮ್ಮ ದೇಶದ ಆರ್ಥಿಕತೆಯನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಒಂದು ಸಮಾಜದ ಅಭಿವೃದ್ಧಿಯನ್ನು, ಬಡವರ ಸಂಘರ್ಷವನ್ನು ಹಾಳು ಮಾಡ್ತಾರೆ. ದೇಶದ ಉಗ್ರರು, ದೇಶಕ್ಕೆ ಕೆಟ್ಟದ್ದು ಬಯಸೋರು, ದೇಶದ ಅನ್ನ ನೀರು ಗಾಳಿ ಎಲ್ಲ ಕುಡಿದು ದೇಶಕ್ಕೆ ಕೆಟ್ಟದಂತ ಬಯಸೋರು ನೀಚರು ಉಗ್ರರು. ಆ ಉಗ್ರರಿಗಿಂತಲೂ ಕೀಳಾದವರು ಯಾರು ಶಾಮೀಲಾಗಿ ಸಮಾಜಕ್ಕೆ ವಿರುದ್ಧವಾಗಿ ಎಂಜ್ಲು ಕಾಸು ಎಂಜ್ಲು ಎಣ್ಣೆಗೋಸ್ಕರ ಆಸೆ ಪಡ್ತಾರೋ ಅವರು ನಿಜವಾದ ಯಾರು ಆ ಥರ ಕೆಲಸ ಮಾಡ್ತಾರೋ ಪತ್ರಕರ್ತರು, ಮಾಧ್ಯಮದವರು, ಅವರು 1000 ಉಗ್ರರಿಗೆ ಸಮಾಜ ಅವ್ರನ್ನ ನಂಬಿರ್ತಾರೆ. ಅವರ ಸುದ್ದಿವಾಹಿನಿಗಳನ್ನು ಪಾಲಿಸ್ತಾರೆ. ಅವರ ಪ್ರಿಂಟ್ ಮಾಡಿರೋದನ್ನ ಓದ್ತಾರೆ ದುಡ್ಡು ಕೊಟ್ಟು. ಇಂಥ ಮೀಡಿಯಾ, ಇಂಥ ವ್ಯಕ್ತಿ ನಮಗೋಸ್ಕರ ಹೋರಾಡ್ತಾರೆ ಪತ್ರಿಕಾ ಮಾಧ್ಯಮದವರು ಅಂಥೇಳಿ. ಆದರೆ ಇವರು ಮಾಡೋ ಕೆಲಸ ಏನು ಅಂದರೆ, ಮೊನ್ನೆ ನೀವೆಲ್ಲ ನೋಡಿದ್ದೀರಾ, ಬಜೆಟ್ ಆಗಿದೆ. ಬಜೆಟ್ ಆದಮೇಲೆ ಇವರು ಪಾರ್ಟಿಗೆ ಹೋಗಿದ್ದಾರೆ. ನಿಮ್ಮ ಕಣ್ಣು ಮುಂದೆ ಫೋಟೋಗಳು ಬಂದಿದ್ದಾವೆ. 20, 25, 30 ಸಾವಿರ ಎಣ್ಣೆ ಬಾಟ್ಲಿಗಳು. ಮಾನ ಮರ್ಯಾದೆ ಏನಾದ್ರು ಇದೆಯಾ ಸ್ನೇಹಿತರೆ? ಇವರು ಸಮಾಜಕ್ಕೋಸ್ಕರ ಒಂದು ಪ್ರಿಂಟ್ ಮೀಡಿಯಾಗಳೇ ದೊಡ್ಡ ಹೆಸರು ಇರೋವಂಥವ್ರೆ. ಎಲ್ಲ ನೀವು ನೋಡಿದ್ದೀರಾ, ನಿಮಗೆ ಗೊತ್ತಿರುತ್ತೆ ವಿಷಯ. ಇವರು ಎಂಜ್ಲು ಕಾಸು, ತನ್ನ ಹೆಂಡತಿ ಮಕ್ಕಳಿಗೆ ರೇಷ್ಮೆ ಸೀರೆನೇ ಬೇಕು, ತಮ್ಮ ಹೆಂಡತಿ ಮಕ್ಕಳಿಗೆ KG ಗಟ್ಟಲೆ 100 ಗ್ರಾಮ್ ಗಟ್ಟಲೆ ಒಡವೆನೇ, ಚಿನ್ನದ ಒಡವೆ ಬೇಕು ಅನ್ನೋ ಒಂದು ಕಾರಣಕ್ಕೆ ಯಾವುದನ್ನು ತಪ್ಪು ಅಂತ ಹೇಳ್ದಲೆ ಎಲ್ಲದನ್ನೂ ಸರಿ ಅಂತ ಹೇಳೋಕ್ಕೋಸ್ಕರ ಎಣ್ಣೆ ಕುಡಿದು ತುಂಡು ತಿಂದು ಪಾರ್ಟಿ ಮಾಡಿ ಮಜಾ ಮಾಡಿ ಬಂದರೆ, ನಮ್ಮ ಸಮಾಜ ಇವರು ನಂಬಿದ್ದಕ್ಕೆ 1000 ಉಗ್ರರಿಗೆ ಸಮನಾದಂಥವ್ರು ಇಂಥ ಪತ್ರಿಕಾ ಮಾಧ್ಯಮದ ಪತ್ರಕರ್ತರು. ಇಂಥ ಹೆಸರು ತಗೊಳಲ್ಲ ನಾನು, ಎಲ್ಲ ನಿಮಗೆ ಗೊತ್ತಿರುತ್ತೆ ವಿಷಯ. ಯಾರ ಜೊತೆ ಫೋಟೋ ಬಂದಿದೆ, ಯಾರ ಮುಂದೆ ಎಣ್ಣೆ ಬಾಟ್ಲಿತ್ತು, 15, 20 ಸಾವಿರ, 30 ಸಾವಿರದ ಎಣ್ಣೆ ಬಾಟ್ಲುಗಳು ರೀ. ಇವ್ರನ್ನ ನಂಬಿರ್ತಾರೆ ಕಣ್ರಿ ಜನ. ನಂಬಿದಕ್ಕೋಸ್ಕರ ಇವರು ನೀಚ ಕೀಳು ಮಟ್ಟದವ್ರು ಕಣ್ರಿ. ಒಂದು ಬೆಲೆ ಇರ್ಬೇಕಣ್ರಿ ಯಾವತ್ತೂ. ಪತ್ರಿಕಾ ಮಾಧ್ಯಮ ಅಂದರೆ ಜನ ಒಂದು ಪ್ರೀತಿ, ಗೌರವ, ಒಂದು ಇಟ್ಟಿರ್ತಾರೆ, ನಂಬಿಕೆ. ಸಮಾಜದಲ್ಲಿ ಒಂದು ಉದ್ಧಾರ ಆಗೋಕ್ಕೆ ನಿಮ್ಮದು 100% ಒಂದು ಕೊಡುಗೆ ಇರುತ್ತೆ. ಆದರೆ ನೀವೇನು ಮಾಡ್ತೀರ, ಕೆಲವರು ಹೋಗಿ ಅವ್ರ ಹತ್ರ ಪಾರ್ಟಿ ಮಾಡಿಸ್ಕೊಂಡು ಇದನ್ನು ತಗೊಂಡವ್ರು ದುಡ್ಡು ತಂದಲೇ ಇರ್ತೀರಾ. ಎಣ್ಣೆ ಪಾರ್ಟಿಗೆ ಕೂತರು ದುಡ್ಡು ಪಾರ್ಟಿ ಮಾಡ್ದಲ್ಲೇ ಇರ್ತೀರಾ. ಭಗವಂತ ಕರ್ಮ ಋಣೇಶು ಪ್ರಾದಿಭಾಕಾರ ಮಹಾಬಲೇಶು ಸುತು ಅನ್ನೋದು ಭಗವಂತ ಇದ್ದಾನೆ, ಕಾಪಾಡ್ತಾನೆ. ನಿಮ್ಮಂಥವ್ರಿಗೆ ಶಿಕ್ಷೆ ಆಗಲೇಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸತ್ಯ ಹೇಳುವವರ ಕಡೆ ಜನಗಳು ಪಾಲಿಸ್ಬೇಕು, ಅವರಿಗೆ ಸಪೋರ್ಟ್ ಮಾಡಬೇಕು. ಇಂಥ ನೀಚ ಪತ್ರಕರ್ತರಿಗೆ ನೀವು ಯಾರೂ ಸಪೋರ್ಟ್ ಮಾಡಬಾರ್ದು. ತಪ್ಪು ಸ್ನೇಹಿತರೆ, ತಪ್ಪು ಹೇಳ್ಬೇಕು ರೀ. ತಪ್ಪು ಅನ್ನೋದನ್ನ ತಪ್ಪು ಹೇಳ್ಬೇಕಣ್ರಿ. ಏನ್ರಿ ಕೇಸ್ ಹಾಕ್ತಾರಣ್ರಿ, ಕೇಸಿಗೆ ಹೋಗಿ ನಿಂತರು ಅಷ್ಟೇ. ಜಡ್ಜಿಗೆ ಹೇಳ್ಬೇಕು, ತಪ್ಪು ಹೇಳಿದ್ದೀನಿ ಸರ್, ನಾನು ಯಾವುದು ಸುಳ್ಳು ಹೇಳಿಲ್ಲ, ಕಣ್ಣು ಮುಂದೆ ಕಾಣ್ತಾ ಇರೋದು ಹೇಳಿದ್ದೀನಿ, 4-6 ಜನ ಮಾತಾಡಿರೋದು ಹೇಳಿದ್ದೀನಿ. ಹೋಗ್ತಾರನ್ರಿ, ಹಾಕ್ಲಿ ಬಿಡ್ರಿ, ಜೈಲಲ್ಲಿ ಇಡಲಿ, ಹೊಡಿತಾರನ್ರಿ, ಹೊಡಿರ್ಲಿ ಬಿಡ್ರಿ, ಪ್ರಾಣ ತೆಗಿರ್ಲಿ ಬಿಡ್ರಿ. ಅದ್ರ ಧೈರ್ಯದಿಂದ ತಪ್ಪು ಅನ್ನೋದನ್ನ ತಪ್ಪು ಅಂತ ಹೇಳಬೇಕು ಸ್ನೇಹಿತರೆ. ಸಮಾಜದಲ್ಲಿ ನಮ್ಮ ಘನತೆಗೋಸ್ಕರನಾಗಲಿ,
ನಮ್ಮ ಜೀವನದ ದಾರಿಗೋಸ್ಕರನಾಗಲಿ ಇದು ಸಮಾಜಕ್ಕೆ ಸಂಬಂಧಪಟ್ಟಂಥ ವಿಷಯ. ತಿಳಿದಂತೆ ಒಂದೆರಡು ಮಾತು ಹೇಳಿದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ಮೂಲರಾಮ ವಿಜಯತು.